ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ರಾತ್ರಿ ಎಲ್ಲ ಮದುವೆ ಮುಗೀತು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಆದರೆ ಬೆಳಿಗ್ಗೆ ಆಗಿದ್ದೇ ಗೊತ್ತಾಗಲಿಲ್ಲ. ನಾನು ಕೂಡ 1 ಗಂಟೆ ನಿದ್ದೆ ಮಾಡಿ ಎದ್ದೆ. ನಮ್ಮ ಫ್ರೆಂಡ್ ಕೂಡ ಅಷ್ಟರಲ್ಲಿ ನನ್ನ ಎಬ್ಬಿಸೋಕ್ಕೆ ಟ್ರೈ ಮಾಡಿದ್ದಾಳೆ ಸಪ್ತಪದಿ ಟೈಮಲ್ಲಿ. ಆದರೆ ನಾನು ಇನ್ನೊಂದು ಅರ್ಧ ಗಂಟೆ ಮಲ್ಕೊತೀನಿ ಅಂತ ಹೇಳಿಬಿಟ್ಟು ನಾನು 1ರಿಂದ 1.5 ಗಂಟೆ ಆಲ್ರೆಡಿ ನಿದ್ದೆ ಮಾಡಿ ಬಂದೆ. ಪಾಪ ಅವ್ರು ಯಾರೂ ನಿದ್ದೆನೇ ಮಾಡಿಲ್ಲ ಗೊತ್ತಾ. ಅಷ್ಟರಲ್ಲಿ ಸಪ್ತಪದಿ ಕೂಡ ಸ್ಟಾರ್ಟ್ ಆಗಿ ಎಂಡ್ ಕೂಡ ಆಗಿತ್ತು. ನಾನು ಎದ್ದು ಬರೋ ಅಷ್ಟರಲ್ಲಿ ನಾನು ಕೂಡ ಒಂದು ಸ್ವಲ್ಪ ನೋಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಯಾಕಂದರೆ ನಮ್ಮ ಕಡೆ ಡೇ ಮದುವೆ ಆಗೋದ್ರಿಂದ ಅಲ್ಲಿ ಫುಲ್ ನೈಟ್ ಎದ್ದಿರೋದು ಅಂದರೆ ಕಷ್ಟ ಆಗ್ತಿತ್ತು. ಮಕ್ಕಳು ಕೂಡ ಮಲ್ಕೊಂಡ್ರು, ನಮ್ಮ ಮನೆಯವ್ರು ಕೂಡ ಮಲ್ಕೊಂಬಿಟ್ರು. 1:30ಗೆಲ್ಲ ಅವ್ರು ಮಲ್ಕೊಂಬಿಟ್ರು. ನಾವು 4:30ವರೆಗೂ ಎಚ್ಚರಾಗಿದ್ವಿ. ಅದಾದಮೇಲೆ ನಾನು ಒಂದು ಸ್ವಲ್ಪ ನಿದ್ದೆ ಮಾಡಿದೆ. ಇನ್ಯಾರೂ ಮಲ್ಕೊಂಡೇ ಇಲ್ಲ. ಫುಲ್ ನೈಟೆಲ್ಲ ಎಚ್ಚರ ಇದ್ರು ಗೊತ್ತಾ. ಸಪ್ತಪದಿ ಎಲ್ಲ ಮಾಡುವಾಗ ಇವ್ರ ಕಡೆ ಶಾಸ್ತ್ರ ಹೇಗಿರುತ್ತೆ ಅಂತ ಅಂದರೆ, ಅವ್ರು ಸ್ಯಾರಿ ಎಲ್ಲ ಹಾಕ್ಕೊಂಡಿರ್ತಾರಲ್ವ, ಅದನ್ನು ಅವ್ರ ಮಾವನ ಮನೆಯಿಂದ ಕೊಡಬೇಕು. ಅವ್ರ ತಮ್ಮನ ಮನೆ ಕಡೆಯಿಂದನೇ ಅದನ್ನೆಲ್ಲ ತೊಗೊಂಬರ್ಬೇಕು. ಅವರು ಯಾವುದೇ ಶಾಸ್ತ್ರಗಳಿಗೆ ಉಟ್ಕೊಳ್ಳೋ ಸೀರೆಗಳಾಗಿರ್ಬೋದು, ಪ್ರತಿಯೊಂದು 1-2 ಸ್ಯಾರಿ ಏನೋ ಮಾವನ ಮನೆಯಿಂದ ತೊಗೊಂಬರ್ತಾರೆ. ಅದು ಯೆಲ್ಲೋ ಕಲರ್ ಸ್ಯಾರಿನೇ ಆಗಿರಬೇಕಂತೆ. ಅದು ಕೂಡ ಒಂದು ಪದ್ಧತಿ. ಇವಾಗ ಗಂಡಿನ ಮನೆ ಕಡೆಯಿಂದ, ಇವ್ರ ಕಡೆ ಹೆಣ್ಣಿನ ಮನೆ ಕಡೆಯಿಂದ ಏನೆಲ್ಲ ಕೊಡ್ತಾರೆ ಸಾಮಾನುಗಳೆಲ್ಲ ಗಿಫ್ಟಾಗಿ. ಅದಾದಮೇಲೆ ಗಂಡಿನ ಮನೆ ಕಡೆಯಿಂದ ಜ್ಯುವೆಲರೀಸ್ ಎಲ್ಲ ತೊಗೊಂಬರ್ತಾರೆ. ಕಾಲು ಚೈನ್ ಎಲ್ಲ ಗಂಡಿನ ಮನೆಯಿಂದ ಕೊಡ್ತಾರೆ. ಅದನ್ನು ತೊಡ್ಸೋರು ಮಾತ್ರ ಅವರ ಅತ್ತಿಗೆ ಅದನ್ನು ಹಾಕಬೇಕಾಗಿರುತ್ತೆ. ಅದಕ್ಕೆ ಅವರ ಅತ್ತಿಗೆ ಕೈಲಿ ಅದನ್ನು ಹಾಕಿಸ್ತಾ ಇದ್ದಾರೆ. ಮಂಗಲಸೂತ್ರ ಆಗಿರ್ಬೋದು, ಮತ್ತು ಜ್ಯುವೆಲರಿ, ಗೋಲ್ಡ್ ಜ್ಯುವೆಲರಿ ಏನೆಲ್ಲ ತರ್ತಾರೆ ಅದನ್ನೆಲ್ಲ ಗಂಡನ ಮನೆಯಿಂದನೇ ಅವರೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬರೋದಂತೆ. ನಮ್ಮ ಕಡೆ ಆದರೆ ಹೆಣ್ಣಿನ ಮನೆಯಿಂದ ತೊಗೊಂಬರ್ತಾರಲ್ವ, ಅದು ಆಗಿರಲ್ಲ. ಅದಾದಮೇಲೆ ಇವ್ರ ಕಡೆ ಇನ್ನೊಂದು ಶಾಸ್ತ್ರ ಅಂತ ಅಂದರೆ, ಹುಡುಗಂದು ಶೂಗಳನ್ನೆಲ್ಲ ಕತ್ಕೊಂಡಿಟ್ಕೊಂಡು ಅವ್ರನ್ನ ಆಟ ಆಡಿಸ್ತಾರೆ ಒಂದು ಸ್ವಲ್ಪ. ಅದು ಒಂದು ಶಾಸ್ತ್ರ ಆಗಿರುತ್ತೆ ಇವ್ರ ಕಡೆ. ಅದನ್ನು ಮಾಡೋಕ್ಕೆ ಸಖತ್ತು ಎಲ್ಲ ಮನೆ ಜನ ಎಲ್ಲ ಟ್ರೈ ಮಾಡಿ ಅಂತೂ ಇಂತೂ ಶೂ ಅಂತೂ ತೊಗೊಂಡಾಯಿತು. ಇವಾಗ ಅವ್ರ ತಂಗಿ ಇರ್ತಾರಲ್ವ, ಅವರಿಗೆ ದುಡ್ಡು ಸಿಗುತ್ತೆ. ಅವ್ರು ಕೇಳಿದಷ್ಟು ದುಡ್ಡನ್ನ ಅವ್ರು ಕೊಟ್ಟರೆ ಅವ್ರು ಶೂ ಕೊಡ್ತಾರೆ ಹೋಗೋಕ್ಕೆ, ಹೆಣ್ಣು ಕರ್ಕೊಂಡು ಹೋಗೋಕ್ಕೆ ಅಂತ ಒಂದು ಸಂಪ್ರದಾಯ. ಅದಾದಮೇಲೆ ಇನ್ನೊಂದು ಶಾಸ್ತ್ರ ಪೂಜೆಗಳೆಲ್ಲ ಇತ್ತು. ಹುಡುಗನ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಅಣ್ಣವರಾಗಿರ್ಬೋದು, ಯಾರೆಲ್ಲ ಅವ್ರ ಜೊತೆ ಕೂತ್ಕೊತಾರೆ ಅವರಿಗೆಲ್ಲ ದೃಷ್ಟಿ ತೆಗೆದುಬಿಟ್ಟು ಅವ್ರಿಗೊಂಥರ ಗಿಫ್ಟ್ ಕೊಡೋ ಥರ ಒಂದು ಪ್ರೋಗ್ರಾಮ್ ಇತ್ತು. ನಾನು ಕೂಡ ಅಷ್ಟರಲ್ಲಿ ರೆಡಿಯಾಗಿ ಬಂದೆ. ಶಾಸ್ತ್ರಗಳೆಲ್ಲ ತುಂಬ ಬೇರೆ ಬೇರೆ ಇರುತ್ತೆ. ನಮಗೂ ಅವ್ರಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಶಾಸ್ತ್ರಗಳೆಲ್ಲ ಮಾಡ್ತಾರೆ. ಇವಾಗ ನನ್ನ ಫ್ರೆಂಡ್ ಕೂಡ ಅವರಮ್ಮ ಕೂಡ ಎಲ್ಲ ಮಾಡ್ತಾಯಿದ್ದಾರೆ. ನನ್ನ ಫ್ರೆಂಡ್ ಅವರಮ್ಮ ಮತ್ತು ಅವರಿಗೆ ಗೋಲ್ಡ್ ರಿಂಗ್ನ ತೊಡಿಸಿದ್ರು. ನನ್ನ ಫ್ರೆಂಡು ಅವರಿಗೆ ಹುಡುಗಂಗೆ ವಾಚ್ ಕೊಟ್ಟರು. ಮತ್ತು ಅವ್ರ ಜೊತೇಲಿ ಕೂತಿರ್ತಾರಲ್ವ, ಅವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಅವರಿಗೂ ಕೂಡ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಡ್ತಾಯಿದ್ದಾರೆ. ಈಗ ಅಲ್ಲಿ ಇರೋರೆಲ್ಲ ಎಲ್ಲರೂ ಹೋಗಿ ಅವರಿಗೆ ಸ್ವೀಟ್ ಎಲ್ಲ ತಿನ್ನಿಸ್ಬಿಟ್ಟು ಗಿಫ್ಟ್ಸ್ ಎಲ್ಲ ಕೊಟ್ಟು ಬರ್ತಾರೆ. ಇದು ನನಗೆ ಒಂದು ಬೇರೆ ಥರ ಶಾಸ್ತ್ರ ಅಂತ ಅನ್ನಿಸ್ತು. ನಾನು ಕೂಡ ಹುಡುಗಂಗೆಲ್ಲ ಗಿಫ್ಟ್ ಕೊಡಬೇಕು, ನನಗೆ ಗೊತ್ತಿರಲಿಲ್ಲ, ನಾನೇನು ತೊಗೊಂಡೋಗಿರಲಿಲ್ಲ. ದುಡ್ಡು ಕೂಡ ಕೊಡ್ತಾರೆ ಎಲ್ರೂ. ನಾನು ಕೂಡ ಅಷ್ಟೇ ದುಡ್ಡು ಅಂದರೆ ಒಂದು ಸ್ವಲ್ಪ ಗಿಫ್ಟ್ ಥರ ಕೊಟ್ವಿ.
ಇವಾಗ ಎಲ್ಲ ಶಾಸ್ತ್ರ ಎಲ್ಲ ಮುಗೀತು. ಹುಡುಗನೂ ಹುಡುಗಿನೂ ಹೆಣ್ಣಿನ ಮನೆಗೆ ಕರ್ಕೊಂಡು ಹೋಗಬೇಕು. ಶಾಸ್ತ್ರ ಮೊಡ್ಲಕ್ಕಿ ಶಾಸ್ತ್ರ ಇರುತ್ತಲ್ವ, ಆ ಥರನೇ ಶಾಸ್ತ್ರ ಮಾಡಿ ಹುಡುಗನ ಮನೆಗೆ ಕಳಿಸ್ಕೊಡ್ತಾರೆ. ಅದಾದಮೇಲೆ ಇವಾಗ ಇಲ್ಲ ಅವ್ರು ತೆಗೆದುಬಿಟ್ಟು ಕೊಟ್ಟರು. ಇವ್ರು 50,000ದಿಂದ ಕೇಳಕ್ಕೆ ಇಟ್ಕೊಂಡ್ರಲ್ವ, ಇನ್ನು ಕಡಿಮೆ ಮಾಡಿ ಅಂತ ಇಬ್ಬರು ಕಡೆಯಿಂದನೂ ಒಂದು ಸ್ವಲ್ಪ ಮಾತುಕತೆ ನಡೀತಾನೇ ಇತ್ತು, ಜಟಾಪಟಿ ನಡೀತಾನೆ ಇತ್ತು. ಅದಾದಮೇಲೆ 50,000 ತೆಗೆದುಕೊಟ್ರು ಅವರು. ತಗೊಳ್ಳಿ ಪರವಾಗಿಲ್ಲ ಅಂತ. ಆಮೇಲೆ ನಮ್ಮ ಕಡೆಯೂ ದೊಡ್ಡವ್ರು ಇರ್ತಾರಲ್ವ, ಇಲ್ಲ 50,000 ಎಲ್ಲ ಬೇಡ ಅಂದ್ಬಿಟ್ಟು 18,000 ಬಂದು ನಿಂತ್ಕೊಂಡ್ರು. ಫುಲ್ ದುಡ್ಡೆಲ್ಲ ಕಲೆಕ್ಷನ್ ಆಯಿತು ತಂಗಿರಿಗೆಲ್ಲ. ಅದರಲ್ಲಿ ಒಂದು 4-5 ಜನ ಶೇರ್ ಮಾಡ್ಕೊತಾರೆ. ಅದಾದಮೇಲೆ ಮನೆಗೆ ಬಂದ್ವಿ. ಹುಡುಗಿಗೆ ಹುಡುಗನ ಮನೆಯಿಂದ ಸೀರೆ ತಂದಿರ್ತಾರಲ್ವ, ಆ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡಿದ್ರು. ಅವ್ರ ಕಡೆ ಜ್ಯುವೆಲರೀಸ್ ಏನೇನೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ರೆಡಿ ಮಾಡಿದ್ರು. ಆಯಿತಾ, ಸೊಂಟದ ಪಟ್ಟಿನೂ ಕೂಡ ತೊಗೊಂಬಂದಿದ್ರು ಅವರು. ತುಂಬಾ ಚೆನ್ನಾಗಿತ್ತು ಎಲ್ಲ, ಪ್ರತಿಯೊಂದು ಕೂಡ. ನನಗೂ ಎಷ್ಟಾಗುತ್ತೆ ಅಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನನಗೂ ಒಂದು ಮೆಮೊರಿ ಇರುತ್ತೆ, ಈಗ ಹೋಗಿದ್ವಲ್ವ ಮದುವೆಗೆ ಅನ್ನೋದು. ಆ ಥರ ಅವ್ರು ದೇವ್ರ ಮನೇನ ಪೂಜೆ ಮಾಡ್ತಾಯಿದ್ರು. ಮತ್ತು ನಮ್ಮ ಕಡೆ ಆ ಥರ ಭತ್ತನ ಈ ಥರ ಶಾಸ್ತ್ರ ಎಲ್ಲ ಮಾಡಿಸ್ತಾರಲ್ವ, ಹೋಗಬೇಕಾದ್ರೆ ಅಮ್ಮನ ಮನೆಗೆ ಹಿಂಗೆ ಎರ್ಚ್ಬಿಟ್ಟು ಹೋಗೋದು, ಆ ಥರ ಅವ್ರು ಕೂಡ ಮಾಡಿಸಿದ್ರು ಶಾಸ್ತ್ರ. ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬ ಎಂಜಾಯ್ ಮಾಡಿದ್ವಿ. ಪಾಪ ಹೆಣ್ಣಿಗಂದರೆ ಇದು ಲಾಸ್ಟ್ ಅಮ್ಮನ ಮನೆ, ಮತ್ತು ಇವಾಗ ಅತ್ತೆ ಮಾವ ಎಲ್ಲ ಕೇಳಿಕೊಂಡು ಬರಬೇಕಾಗತ್ತೆ. ಪಾಪ ತುಂಬಾ ಎಲ್ಲರೂ ಫೀಲ್ ಮಾಡ್ಕೊತಾ ಇದ್ರು. ಯಾಕಂದರೆ ಇವಳು ಲಾಸ್ಟ್ನೇ ತಂಗಿ ಆಗಿರೋದ್ರಿಂದ ಎಲ್ಲರೂ ಕೂಡ ತುಂಬ ಮುದ್ದು, ಮತ್ತು ಲಾಸ್ಟ್ ಅವರಾಗಿರೋದ್ರಿಂದ ತುಂಬ ದಿನ ಮನೇಲಿರ್ತಾರೆ. ಅವ್ರ ಅಪ್ಪ ಅಮ್ಮಂಗೂ ಕೂಡ ತುಂಬಾ ಅಟ್ಯಾಚ್ ಆಗಿರ್ತಾರೆ. ಯಾಕಂದರೆ ಅವ್ರ ಅಪ್ಪನೂ ಕೂಡ ಇವಾಗ ಸ್ವಲ್ಪ ದಿವಸದಲ್ಲಿ ಆರ್ಮಿ ರಿಟೈರ್ಡ್ ಆಗಿರೋದು. ಅವ್ರ ಅಮ್ಮ ಮತ್ತು ಇವರು ಮನೇಲಿದ್ರಲ್ವ, ಅವಾಗಂತೂ ತುಂಬಾ ಇಬ್ಬರು ಅಟ್ಯಾಚ್ಮೆಂಟು. ಅದಕ್ಕೋಸ್ಕರ ಮಗಳನ್ನ ಹೇಗೆ ಬಿಟ್ಕೊಡೋದು ಅಂದ್ಬಿಟ್ಟು ಸ್ವಲ್ಪ ಅಳ್ತಾಯಿದ್ರು ಇಬ್ಬರೂ ಕೂಡ. ಆದರೆ ಇದೆಲ್ಲ ಹೆಣ್ಮಕ್ಳಿಗೆ ನಾರ್ಮಲ್ಲೇ ಅಲ್ವಾ, ಯಾವಾಗಿದ್ರೂ ಗಂಡನ ಮನೆಗೆ ಹೋಗಲೇಬೇಕು. ಅದೇ ಶಾಸ್ತ್ರ ಸಂಪ್ರದಾಯ ನಾವು ಯಾವಾಗಲೂ ಪಾಲನೆ ಮಾಡಬೇಕಾಗತ್ತೆ. ಅಕ್ಕ ತಂಗಿರು 3 ಜನವೂ ಹೆಣ್ಮಕ್ಳಾಗಿರೋದ್ರಿಂದ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅಳ್ತಿದ್ರು. ನನಗೂ ಕೂಡ ತುಂಬಾ ಫೀಲ್ ಆಯಿತು. ಅದಾದಮೇಲೆ ಇವ್ರ ಕಡೆ ಒಂದು ಸರಿ ಕಾರಲ್ಲಿ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ತಿರುಗಿಸ್ಕೊಂಬರ್ತಾರೆ. ಇವಾಗ ಮತ್ತೆ ಅದೇ ಶಾಸ್ತ್ರ ಮಾಡ್ತಾಯಿದ್ದಾರೆ. ಎಲ್ಲ ಕೂಡ ನಾನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಸ್ವಲ್ಪ ರೆಕಾರ್ಡ್ ಮಾಡಿದೆ. ಅವ್ರ ಅಪ್ಪನ ಜೊತೆ ಆಗಲಿ, ಅವ್ರ ಬಾವವ್ರ ಜೊತೆ ಎಲ್ಲ ಅಳಬೇಕಾದ್ರೆ ನನಗೆ ಸಖತ್ ಬೇಜಾರಾಗ್ತಿತ್ತು. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು.
ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.